ಹಾಯ್ ಗಾಯ್ಸ್, ಹೆಂಗಿದ್ದೀರಾ ಎಲ್ಲರೂ? ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? 1 ಗಂಟೆ ಆಗಿದೆ. ಸೊ ನಾನು ಈಗ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಸೊ ಲೆಟ್ಸ್ ಗೋ. ಹಾಯ್ ಗಾಯ್ಸ್, ನಾವೀಗ ಡೆಲ್ಲಿ ಏರ್ಪೋರ್ಟಿಂದ ವಿ ಆರ್ ಗೋಯಿಂಗ್ ಟು ಶ್ರೀನಗರ್. ಸೊ ಲೇಓವರ್ ಇತ್ತು, 1 hour ಲೇಓವರ್ ಹೆಂಗೋಯ್ತು ಅಂತಲೂ ಗೊತ್ತಾಗಲಿಲ್ಲ. ಸೊ ಎಸ್, ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶ್ರೀನಗರ್ ನಾವು. ಯಾವ ಡೆಸ್ಟಿನೇಷನು ಏನು ಅಂತ ಎಲ್ಲ ಡೌಟ್ಫುಲ್ ಆಗಿತ್ತು. ಈಗ ಐ ಆಮ್ ಜಸ್ಟ್ ರಿವೀಲಿಂಗ್, ವಿ ಆರ್ ಗೋಯಿಂಗ್ ಟು ಶ್ರೀನಗರ್. ಸೊ ಎಸ್, ವಿ ಆರ್ ಗೋಯಿಂಗ್ ಟು ಕಾಶ್ಮೀರ್. ಹೆವೆನ್ನ ನೋಡಬೇಕು ಅಂದರೆ ಅಬ್ರಾಡ್ ಹೋಗಬೇಕು ಅಂತ ಯಾರು ಹೇಳಿದರು? ಇದು ನಮ್ಮ ಕಾಶ್ಮೀರ್. ಇಫ್ ಹೆವೆನ್ ಎಕ್ಸಿಸ್ಟ್ ಆನ್ ಅರ್ತ್, ಅದು ಇಲ್ಲಿ ಇರುತ್ತೆ. ವೆಲ್ಕಮ್ ಟು ದ ಪ್ಯಾರಡೈಸ್ ಆನ್ ಅರ್ತ್, ನಮ್ಮ ಕಾಶ್ಮೀರ್. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ಫೂರ್ತಿ. ಮಾರ್ನಿಂಗ್ ಲೈಟ್ನಲ್ಲಿ ಶೈನಿಂಗ್ ಆಗ್ತಾ ಇರೋ ಈ ಬ್ಯೂಟಿಫುಲ್ ಲೇಕ್, ಇದು ಕಾಶ್ಮೀರ್ನ ಪ್ರೈಡ್, ಡಾಲ್ ಲೇಕ್. ಶ್ರೀನಗರ್ ಸಿಟಿನ ಹಾರ್ಟಲ್ಲಿ ಇರುವ ಈ ಲೇಕ್ ಸೆಂಚುರೀಸಿಂದ ಟ್ರಾವೆಲರ್ ಮತ್ತು ಎಂಪರರ್ಸ್ನ ಅಟ್ರಾಕ್ಟ್ ಮಾಡ್ತಾ ಬಂದೇ ಇದೆ. ಶಿಕಾರ ರೈಡ್ಸ್, ಫ್ಲೋಟಿಂಗ್ ಮಾರ್ಕೆಟ್ಸ್ ಮತ್ತು ಟ್ರೆಡಿಷನಲ್ ಹೌಸ್ ಬೋಟ್ಸ್ ಇವೆಲ್ಲ ಡಾಲ್ ಲೇಕ್ನ ಸ್ಪೆಷಲ್ ಚಾಮ್. ಅರ್ಲಿ ಮಾರ್ನಿಂಗಲ್ಲಿ ಫಿಷರ್ಮನ್ ವರ್ಕ್ ಮಾಡೋದು, ಫ್ಲವರ್ಸ್ ಮತ್ತು ವೆಜಿಟೇಬಲ್ಸ್ನ ಸೆಲ್ ಮಾಡೋದು ನೋಡ್ತಾ ಇದ್ರೆ ಇಟ್ ಫೀಲ್ಸ್ ಲೈಕ್ ಫ್ಲೋಟಿಂಗ್ ವರ್ಲ್ಡ್ ಗುರು. ಸ್ನೋ ಕವರ್ಡ್ ಹಿಮಾಲಯಾಸ್ ಬ್ಯಾಕ್ಡ್ರಾಪ್ ಆಗಿರ್ಬೋದು, ಕಾಮ್ ವಾಟರ್ ರಿಫ್ಲೆಕ್ಷನ್ಸ್ ಆ್ಯಂಡ್ ಪೀಸ್ಫುಲ್ ಅಟ್ಮಾಸ್ಫಿಯರ್. ದಿಸ್ ಇಸ್ ವೈ ಕಾಶ್ಮೀರ್ ಇಸ್ ಕಾಲ್ಡ್ ಆಸ್ ಪ್ಯಾರಡೈಸ್ ಆನ್ ಅರ್ತ್. ಇದು ಜಸ್ಟ್ ಟ್ರಾವೆಲ್ ಡೆಸ್ಟಿನೇಷನ್ ಅಲ್ಲ, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಸೊ ಕಮ್ ಎಕ್ಸ್ಪೀರಿಯನ್ಸ್ ದಿಸ್ ಡೆಸ್ಟಿನೇಷನ್ ಅಲಾಂಗ್ ವಿತ್ ಮೀ. सच कह रहा है दीवाना दिल ना किसी से लगा. ನಾವು ಕ್ಲಾಕ್ ಟವರ್ ಹತ್ರ ಬಂದಿದ್ದೀವಿ. ದಿಸ್ ಇಸ್ ದ ಲಾಲ್ ಚೌಕ್ ಸರ್ಕಲ್. ಸೊ ಇಲ್ಲಿ ನಾವು ಶಾಪಿಂಗ್ ಅಂತ ಬಂದಿದ್ದೀವಿ. ಎಲ್ಲನೂ 150-100 ಏನೇನು ಸಿಗುತ್ತೆ ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು ಏನೇನು ಪರ್ಚೇಸ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅನ್ನೋದನ್ನು ನಾನು ಹೇಳ್ತೀನಿ, ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ನೋಡಿ, ನಾವು ಕೋಟ್ಸ್ ನೋಡೋಣ ಅಂತ ಬಂದಿದ್ದೀವಿ. ಸೊ ಕೋಟ್ಗಳು ಈ ಥರದ್ದೆಲ್ಲ ಕೊಡ್ತಾರೆ. ದಿಸ್ ಇಸ್ ಮೈ ಫ್ರೆಂಡ್ ಸಂಜನಾ. ಸೊ ಈಗ ನೋಡೋಣ ಏನೇನು ಸಿಗುತ್ತೆ. ಸಸ್ತಾ 100 ಅಲ್ಲ 150 ರುಪೀಸ್ಗೆ ಏನೇನು ಸಿಗುತ್ತೆ ಅಂತ ನೋಡಿ ಎಲ್ಲ ಗ್ರ್ಯಾಬ್ ಮಾಡ್ತೀವಿ. ಓಕೆ, ಆ್ಯಂಡ್ ದಿಸ್ ಇಸ್ ಬೆನಕಾ. ಸೊ ನಾವೆಲ್ಲರೂ ನಿಮಗೆ ಕಾಶ್ಮೀರಲ್ಲಿ ಬೇರೆ ಏನೂ ಸಿಗಲ್ಲ. ಸೊ ಶಾಲ್ಸ್ ಸಿಗುತ್ತೆ, ಮತ್ತು ಏನದು ಕುರ್ತಾ ಸಿಗುತ್ತೆ. ಆಮೇಲೆ ಸೊ ಗೈಸ್, ನಾವು ಲಾಲ್ ಚೌಕಿಗೆ ಬಂದಿದ್ದೀವಿ. ಬಟ್ ಏನಂತ ಹೇಳಿದ್ರೆ ಇಲ್ಲಿ ಪರ್ಚೇಸ್ ಮಾಡುವಂಥದ್ದು ಏನೂ ಇಲ್ಲ. ಬಿಕಾಸ್ ಇಲ್ಲಿ ತುಂಬ ಕಾಸ್ಟ್ಲಿ, ವೆರಿ ಎಕ್ಸ್ಪೆನ್ಸಿವ್. ಬ್ಯಾಂಗ್ಳೂರಲ್ಲೂ ಕೂಡ ಸೇಮ್ ಸಿಗುತ್ತೆ. ಸೊ ಇಫ್ ಅಟ್ ಆಲ್ ಯು ಆರ್ ಪ್ಲ್ಯಾನಿಂಗ್ ಟು ಕಮ್ ಟು ಲಾಲ್ ಚೌಕ್ ಆರ್ ಸಮಥಿಂಗ್ ಲೈಕ್ ದಟ್, ನಾನು ಹೇಳ್ತೀನಿ ಬೇಡ ಅಂತ. ಯಾಕಂದರೆ ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ಓಕೆನಾ? ಸೊ ಬೇರೆ ನಾಳೆದು ಏನೇನಿದೆ ಎಲ್ಲ ಕವರ್ ಅಪ್ ಮಾಡ್ತೀನಿ. ಸೊ ಈಗ ನಾವು ಸ್ಟೇ ಮಾಡ್ತಾ ಇರೋ ಪ್ಲೇಸ್ ಇದು ಬ್ಯೂಟಿಫುಲ್ ಪಾಮ್ ಸ್ಪ್ರಿಂಗ್ ಹೋಟೆಲ್ ಶ್ರೀನಗರಲ್ಲಿ. ಸೊ ನಮ್ಮ ಪ್ಯಾಕೇಜಲ್ಲಿ 2 nights ಸ್ಟೇ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡ್ ಆಗಿದೆ. ಸೊ ಟ್ರಾವೆಲ್ ಮಾಡಿದ್ಮೇಲೆ ಫುಡ್ದೇನು ಟೆನ್ಷನ್ ಇರಲ್ಲ ಗುರು. ಸೊ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ 4,000 to 6,000 ಪರ್ ರೂಮ್ ಪರ್ ನೈಟ್ ಬೀಳುತ್ತೆ. ಕ್ವೈಟ್ ರೀಸನೇಬಲು. ಸೊ ರೂಮ್ ತುಂಬ ನೀಟಾಗಿದೆ. ವಿಂಡೋಸಿಂದ ನಮಗೆ ಒಳ್ಳೆ ವ್ಯೂ ಕೂಡ ಕಾಣಿಸುತ್ತೆ. ಇಲ್ಲಿಗೆ ಡಿನ್ನರ್ ಮುಗಿಸಿ ಕಾವಾ ಕುಡ್ದು ಡೇ 1 ಎಂಡ್ ಮಾಡ್ತಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರಮ್ ಕಾಶ್ಮೀರ್. ಡೇ 2 ಆಲ್ರೆಡಿ ಸ್ಟಾರ್ಟ್ ಆಗಿದೆ ವಿತ್ ಅ ನೈಸ್ ಬ್ರೇಕ್ಫಾಸ್ಟ್. ಸೊ ಈಗ ಟುಡೇಸ್ ಔಟ್ಫಿಟ್ ಬಗ್ಗೆ ಹೇಳಬೇಕು ಅಂದರೆ ವಿಂಟರ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಟಾಪ್ ವಿತ್ ಸ್ಕರ್ಟ್, ಇನ್ಸೈಡ್ ಫ್ಲೀಸ್ ಸ್ಟಾಕಿಂಗ್ಸ್, ಲೆದರ್ ಜಾಕೆಟ್ ವಿತ್ ಅ ಬೀನಿ ಆ್ಯಂಡ್ ಚೆಲ್ಸಿ ಬೂಟ್ಸ್. ಸೊ ಇವಾಗ್ತು ನಾವು ಡೇ 2 ಶ್ರೀನಗರಿಂದ ಸೋನ್ಮರ್ಗ್ಗೆ ಹೋಗ್ತಾ ಇದ್ದೀವಿ. ಡಿಸ್ಟೆನ್ಸ್ ಇಸ್ ಸಮ್ವೇರ್ ಅರೌಂಡ್ 80 kilometers, ಅಂದರೆ 2 to 3 hours ಜರ್ನಿ. ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಈ ರೂಟ್ ಟ್ರಾವೆಲ್ ಮಾಡೋದು ಇಟ್ ಸೆಲ್ಫ್ ಇಸ್ ಒನ್ ಆಫ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ರೋಡ್ ಸುತ್ತಮುತ್ತ ನೋಡಿದ್ರೆ ಟ್ರೀಸು, ಗ್ರೀನ್ ವ್ಯಾಲೀಸು ಸೂಪರ್ ಆಗಿದೆ.
ಹಾಯ್ ಗೈಸ್, ನಾವೀಗ ಸೋನ್ಮಾರ್ಗ್ ಹತ್ರ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಆನ್ ದ ವೇ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಟ್ಸ್ ರಿಯಲಿ ಅ ಗಾಡ್ಸ್ ಕ್ರಿಯೇಷನ್ ಅಂತ ಹೇಳ್ಬೋದು. ಸೊ ಐ ಲವ್ ಇಟ್. ಲೈಕ್ ನನಗೆ ಕಾಶ್ಮೀರ ಅಂತೂ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ವಿ ಜಸ್ಟ್ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ. ಸೊ ಈಗ ವಿ ವಿಲ್ ಬಿ ಗೋಯಿಂಗ್ ಫಾರ್ ಸೋನ್ಮಾರ್ಗ್. ಫುಲ್ಲು ಸ್ನೋ ಇದೆ. ಐ ಕ್ಯಾನ್ ಜಸ್ಟ್ ಶೋ ಇಟ್ ಟು ಆಲ್ ಆಫ್ ಯು. ಆಲ್ಪ್ಸ್ ಫುಲ್ಲು ಸ್ನೋನಲ್ಲಿ ಫಿಲ್ ಆಗಿಬಿಟ್ಟಿದೆ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಕ್ಯಾಚ್ ಯು ಅಪ್ ಓವರ್ ದೇರ್. ಸೊ ಕಾಶ್ಮೀರ್ ಕಲ್ಚರ್ ಕೂಡ ನೇಚರ್ ಜೊತೆ ತುಂಬ ಕನೆಕ್ಟ್ ಆಗಿದೆ. ಲೋಕಲ್ ವಿಲೇಜಸಲ್ಲಿ ಟ್ರೆಡಿಷ್ನಲ್ ವುಡನ್ ಹೌಸಸ್ಸು, ಶೀಪ್ ಗ್ರೇಸಿಂಗ್ ಮತ್ತು ಪೀಸ್ಫುಲ್ ಲೈಫ್ನ ನೀವು ನೋಡ್ಬೋದು. ಇಲ್ಲಿ ಜನರು ಅಷ್ಟೇ ಮೇನ್ಲಿ ಹ್ಯಾಂಡಿಕ್ರಾಫ್ಟ್ಸ್, ಫಾರ್ಮಿಂಗ್ ಮತ್ತು ಟೂರಿಸಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಕಾಶ್ಮೀರಿ ಕಲ್ಚರ್ ತುಂಬ ವಾರ್ಮ್ ಆ್ಯಂಡ್ ವೆಲ್ಕಮಿಂಗ್. ಈಗ ನೋಡಿದರೆ ಮೌಂಟೇನ್ಸ್ ಮೇಲೆ ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ. ವಿ ಆರ್ ಸ್ಲೋಲಿ ನಿಯರಿಂಗ್ ಟು ದ ಸ್ನೋ ರೀಜನ್. ಆ್ಯಕ್ಚುಲಿ ವೆದರ್ ಕೂಡ ಗ್ರ್ಯಾಜುಯಲಿ ಕೋಲ್ಡ್ ಆಗ್ತಾ ಇದೆ. ಸೊ ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 5 ಡಿಗ್ರಿ ಸೆಲ್ಸಿಯಸ್ ಅಥವಾ 4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಎವ್ರಿ ಟರ್ನ್ ಆಫ್ ದಿಸ್ ರೋಡ್ ಗಿವ್ಸ್ ಯು ಅ ನ್ಯೂ ವ್ಯೂ. ವಾಟರ್ ಫಾಲ್ ಆಗಿರ್ಬೋದು, ಪೈನ್ ಫಾರೆಸ್ಟ್ ಆಗಿರ್ಬೋದು, ಹ್ಯೂಜ್ ಹಿಮಾಲಯನ್ ಲ್ಯಾಂಡ್ಸ್ಕೇಪ್ಸು. ಸೋನ್ಮಾರ್ಗಿಗೆ ರೀಚ್ ಆಗೋದಕ್ಕೆ ಮುಂಚೆನೇ ಈ ಜರ್ನಿ ಎಷ್ಟು ಅನ್ಫರ್ಗೆಟಬಲ್ ಅನಿಸ್ತಾ ಇದೆ ಅಂದರೆ ನೀವು ಆಲ್ರೆಡಿ ಇವಾಗ ನೋಡ್ಬೋದು. ಸ್ನೋ ಎಲ್ಲ ಆಲ್ರೆಡಿ ಸ್ನೋಫಾಲ್ ಆಗಿದೆ. ನಾವು ಹೊರಟಿದ್ದು 11th ಫೆಬ್. 8th ಫೆಬ್ಗೆ ಆಲ್ರೆಡಿ ಸ್ನೋಫಾಲ್ ಆಗಿತ್ತು. ಈಗ ನಾವು ಸೋನ್ಮಾರ್ಗ್ ಟನಲ್ನ ಎಂಟರ್ ಮಾಡ್ತಾ ಇದ್ದೀವಿ. 8 ಕಿಲೋಮೀಟರ್ಸ್ ಟನಲ್ ಇದು. Few seconds darkness, calm drive, but everyone knows something amazing is waiting on the other side. Just look at this, man. Finally ನಾವು ಸೋನ್ಮಾರ್ಗ್ ಸೈಡ್ ರೀಚ್ ಆಗಿದ್ದೀವಿ. ಈ ವ್ಯೂನ ನೋಡಿ. ಎವ್ರಿವೇರ್ ವೈಟ್ ಸ್ನೋ, ಹ್ಯೂಜ್ ಮೌಂಟೇನ್ಸ್ ಮತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಥರ ಫೀಲ್ ಆಗ್ತಾ ಇದೆ ನನಗಂತೂ. ಇದನ್ನು ನಾವು ಮಿಡೋ ಆಫ್ ಗೋಲ್ಡ್ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ದಿ ವೈಟ್ ಪ್ಯಾರಡೈಸ್ ಆಫ್ ದ ಮೌಂಟೇನ್ಸ್. ಸೊ ಹಾನೆಸ್ಟ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದು ಸ್ವಲ್ಪ ಮಾತ್ರ. ರಿಯಲ್ ಬ್ಯೂಟಿ ಲೈವಲ್ಲೇ ನೋಡಬೇಕು. ಗೈಸ್, ನಾವೀಗ ಸೋನ್ಮಾರ್ಗಲ್ಲಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಐಸ್. ಎಲ್ಲರೂ ಬೇಬ್ ಹೊಡಿಬೇಡ ಬೇಬೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದರದೆಲ್ಲ ವಿಡಿಯೋಸ್ ಹಾಕ್ತೀನಿ, ಸುಮ್ಮನೆ ನೇಚರ್ನ ನೋಡಿ. ಸೊ ಇಲ್ಲಿ ನೋಡಿ, ನಾವು ಸ್ನೋನಲ್ಲಿ ಹಾರ್ಟ್ ಬೇರೆ ಮಾಡಿದ್ದೀವಿ. ಇಲ್ಲಿ ಬಂದ ಮೇಲಂತೂ ಒಂದು ಥಿಂಗ್ ಮ್ಯಾಂಡೇಟ್ರಿ ಏನಂದರೆ ಸ್ನೋ ಸ್ಲೈಡಿಂಗ್. ನಾವೇನು ಪ್ರೊಫೆಷ್ನಲ್ ಸೆಟಪ್ ಏನು ಮಾಡ್ಕೊಂಡಿರಲಿಲ್ಲ, ಸೆಲ್ಫ್ ಮೇಡ್ ಸ್ಲೈಡ್ಸ್ ಮಾಡ್ಕೊಂಡ್ವಿ. ಫಸ್ಟ್ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಾರ್ಟ್ ಆಯಿತು. ಕೋಲ್ಡ್ ತುಂಬ ಇದೆ ಗುರು, ಹ್ಯಾಂಡ್ಸ್ ಎಲ್ಲ ನಂಬಾಗ್ತಾಯಿತ್ತು. ಬಟ್ ಎಕ್ಸೈಟ್ಮೆಂಟ್ ಅಂತೂ ಡಬಲ್ ಆಗಿತ್ತು. ಟ್ರಾವೆಲ್ ಅಂದರೆ ಜಸ್ಟ್ ಪ್ಲೇಸಸ್ ನೋಡೋದಲ್ಲ, ಇಂಥ ಕ್ರೇಜಿ ಮೂಮೆಂಟ್ಸ್ನೂ ಮಾಡಬೇಕು. कन्नड़ा में हमारा भाषा कन्नड़ा है, ठीक है? हमारा भाषा कन्नड़ा है. वो साउथ इंडियन का एक अच्छा भाषा है, ठीक है? रीजनल भाषा है, नेशनल लैंग्वेज. आप उसको बोलो कि जय कर्नाटका, जय कन्नडांबे. जय कर्नाटका, जय कन्नಡ. ಬನ್ನಿ ಬನ್ನಿ ಎಲ್ಲರೂ ಮ್ಯಾಗಿ ತಿನ್ನಿ. ಬನ್ನಿ ಎಲ್ಲ ತರ ಮ್ಯಾಗಿ ತಿನ್ನಿ. पहाड़ों वाली मैगी. ಹಾಯ್ ಗಾಯ್ಸ್, ಸೊ ನಾವಿವಾಗ ಏನು ಮಾಡಿದ್ದೀವಿ ಅಂದರೆ ಸೋನ್ಮಾರ್ಗಲ್ಲಿರೋ ಅಂಥ ಫ್ಯೂ ಆ್ಯಕ್ಟಿವಿಟೀಸ್ನ ಕವರ್ ಮಾಡಿಬಿಟ್ಟು ಈಗ ವಿ ಆರ್ ಗೋಯಿಂಗ್ ಬ್ಯಾಕ್. ಸೂಪರ್ ಫನ್ ಇತ್ತು. ನಾವೆಲ್ಲರೂ ಇದನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಜೋಳ ತಿಂತಾ ಇದ್ದೀವಿ. ಸೊ ಜೋಳ ತಿಂದ್ಬಿಟ್ಟು ವಿ ವಿಲ್ ಡೈರೆಕ್ಟ್ಲಿ ಗೋ ಟು ರೂಮ್. ಯಾಕಂದರೆ ತುಂಬ ಸುಸ್ತಾಗೋಗ್ಬಿಟ್ಟಿದೆ.
ಸೊ ಫೈನಲಿ ಡೇ 2ನ ಮುಗಿಸಿ ಡಿನ್ನರ್ನ ಫಿನಿಷ್ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.